ಭಾರತ ಮತ್ತು ಪಾಕ್ ಪಂದ್ಯ ಬಹಿಷ್ಕಾರ ಮಾಡಲು ಶ್ರೀರಾಮ ಸೇನೆಯ ಸಂಸ್ಥಾಪಕ ಮುತಾಲಿಕ್ ಅವರು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಭಾರತ ಪಾಕ್ ಪಂದ್ಯ ಬಹಿಷ್ಕಾರ ಮಾಡಲು ಮನವಿ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಮುತಾಲಿಕ್ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಭಯೋತ್ಪಾದಕ ಚಟುವಟಿಕೆಯ ಬಗ್ಗೆ ಮಾತನಾಡುತ್ತೆ. ದುಡ್ಡಿಗೋಸ್ಕರ ಪಾಕ್ ಜೊತೆ ಕ್ರಿಕೆಟ್ ಆಡ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಪಂದ್ಯವನ್ನ ಬಹಿಷ್ಕಾರ ಮಾಡಿ. ಮೋದಿ ನೀವೊಬ್ಬರೇ ಇರೋದು ನಮ್ಮ ಹಿಂದೂಗಳಿಗೆ, ನೀವು ಹೀಗೆ ಮಾಡಿದ್ರೆ ಹೇಗೆ ಅಂತ ಮುತಾಲಿಕ್ ಅವರು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ನೋಡಿ, ಇದೇ ಫೆಬ್ರವರಿ 16ರಂದು ಭಾರತ ವರ್ಸಸ್ ಪಾಕ್ ಪಂದ್ಯ ಇರುವಂಥದ್ದು. ಈ ಪಂದ್ಯ ಆಡಲ್ಲ ಅಂತ ಹಿಂದೆ ಸರಿದಂತಹ ಪಾಕಿಸ್ತಾನ ಮತ್ತೆ ಮುಂದೆ ಬಂದಿದೆ. ಇಲ್ಲ, ನಾವು ಭಾರತದ ಜೊತೆಗೆ ಕಾಂಪಿಟೇಟ್ ಮಾಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಮಾತೆ ದೇಶಭಕ್ತಿ ಇದ್ರೆ ಕ್ರಿಕೆಟ್ ಪ್ರೇಮಿಗಳು ಇಂಡಿಯಾ ಮತ್ತು ಪಾಕ್ ಪಂದ್ಯ ಬಹಿಷ್ಕಾರವನ್ನ ಮಾಡಿ. ಹಾಗೆ ಪಂದ್ಯದ ವೇಳೆ ಹಿಂದೂ ಪ್ರೇಮಿಗಳು ಟಿವಿ ಆಫ್ ಮಾಡಿ. ಪಂದ್ಯದಿಂದ ಸಾವಿರಾರು ಕೋಟಿ ದುಡ್ಡು ಹೋಗುತ್ತೆ. ಭಾರತೀಯ ಕ್ರಿಕೆಟ್ ಆಟಗಾರರಿಗೂ ಬುದ್ಧಿ ಇಲ್ವಾ? ಹಾಗಾದ್ರೆ ಭಾರತೀಯ ಕ್ರಿಕೆಟ್ ಆಟಗಾರರಿಗೂ ಬುದ್ಧಿ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗೃಹ ಸಚಿವ ಅಮಿತ್ ಶಾ ಮಗನೇ ಅಲ್ಲಿ ಕೂತಿದ್ದಾನೆ, ಕ್ರಿಕೆಟ್ ನೋಡುವವರಿಗೆ ಬುದ್ಧಿಯೂ ಇಲ್ಲ, ಸ್ವಾಭಿಮಾನವೂ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಈ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನದ ಪಂದ್ಯ ಬಗ್ಗೆ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಕ್ರಿಕೆಟ್ ಪಾಕಿಸ್ತಾನ ಜೊತೆಗೆ ಆಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ನೀತಿ ಸರಿಯಲ್ಲ ಅಂತ ಹೇಳ್ತೀನಿ ನಾನು. ಇನ್ನೂ ಪೆಹಲ್ಗಾಮದ ಕಣ್ಣೀರು ಆರಿಲ್ಲ ಮತ್ತು ಮುಸ್ಲಿಂ ಪಾಕಿಸ್ತಾನದ ಏನು ಒಂದು ಬಹಳ ಕೆಟ್ಟ ಬುದ್ಧಿ ಏನಿದೆ ಇನ್ನು